ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಯಾವ ಹೊಸ ತಂಡಕ್ಕೆ ಸೇರುತ್ತಾರೆ ಎಂಬುದು ಕುರಿತು ಈಗ ದೊಡ್ಡ ಸುದ್ದಿಯೊಂದು ಹೊರಬಂದಿದೆ. ಹೌದು ಪ್ರಿಯ ವೀಕ್ಷಕರೇ, ಇಂದು IPL ಕುರಿತು ಮೊದಲ ಟ್ರೇಡ್ ಆಗಿದೆ. ವರದಿಗಳ ಪ್ರಕಾರ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲೇ ಕೂಡ ಪ್ರಸ್ತುತ ಟೀಮ್ಗಳಾದ DC ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಪ್ಲೇಯರ್ಸ್ನ ಬಗ್ಗೆ ಮಾಹಿತಿ ಹಾಕಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ವರದಿಗಳು ಹೊರಡಾಡುತ್ತಿದ್ದಾವೆ, ಯಾವುದೇ ಸುಳ್ಳು ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರೋಲ್ಲ, ಬಂದರೆ ಅಪ್ಡೇಟ್ ಕುರಿತಂತೆ ಆಗಿರುತ್ತದೆ ಬಿಟ್ಟು ವರದಿಗಳೇ ಆಗಿರುತ್ತದೆ. ಸೊ ನೀವು ನೋಡಿರಬಹುದು, ರಿಷಬ್ ಪಂತ್ ಈಗಾಗಲೇ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸೇರಿದ್ದಾರೆ. ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ ಕುಲ್ದೀಪ್ ಯಾದವ್ UP ಅವರಾಗಿರುವ ಇವರು UP ತಂಡಕ್ಕೆ ಸೇರಿದ್ದಾರೆ. ಹಾಗೂ ರಿಷಬ್ ಪಂತ್ ಅವರು ಆಡಿದ್ದು ಬೆಳೆದಿದ್ದೆಲ್ಲ ಡೆಲ್ಲಿಯಲ್ಲೇ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ಗೆ ಮತ್ತೆ ಮರಳಿ ಬಂದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮತ್ತೊಂದು ಬಲ ಬಂದಿದೆ ಅಂತಲೇ ಹೇಳಬಹುದು. ಇದೀಗ ಮತ್ತೊಂದು ದೊಡ್ಡ ಚರ್ಚೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಬಗ್ಗೆ ನಡೆಯುತ್ತಿದೆ. ಪ್ರಿಯ ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ನಲ್ಲಿ ಇವರ ಭವಿಷ್ಯದ ಬಗ್ಗೆ ಅನೇಕ ಊಹೆಪೋಹೆಗಳು ಕೇಳಿಬರುತ್ತಿವೆ. ಸೂರ್ಯಕುಮಾರ್ ಯಾದವ್ ಕುರಿತು ಕೆಲ ದಿನಗಳ ಹಿಂದೆ ಬಂದಂಥ ಮಾಹಿತಿ ಇದು. ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಜೊತೆ ಮಾತುಕತೆ ನಡೆಸುತ್ತಾರೆ ಎನ್ನಲಾಗುತ್ತಿದೆ. KKR ಅವರ ಮೊದಲ IPL ತಂಡವಾಗಿತ್ತು. ಅಲ್ಲಿಯೇ ಅವರಿಗೆ ದೊಡ್ಡ ಅವಕಾಶ ಸಿಕ್ಕಿತ್ತು ಮತ್ತು ಅವರು ಚಾಂಪಿಯನ್ ಕೂಡ ಆಗಿದ್ದರು. ಗೌತಮ್ ಗಂಭೀರ್ ಅವರೊಂದಿಗೆ ಉತ್ತಮ ಸಂಬಂಧವಿರುವ ಕಾರಣ ಭವಿಷ್ಯದಲ್ಲಿ ಮತ್ತೆ ಇಬ್ಬರು KKRನಲ್ಲಿ ಒಂದಾಗುವ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳಬಹುದು. ಆದರೆ ಇದೀಗ ಹೊಸ ಮಾಹಿತಿ ಏನೆಂದರೆ, ಸೂರ್ಯಕುಮಾರ್ ಯಾದವ್ ಕೇವಲ KKRಗೆ ಮಾತ್ರ ಸೀಮಿತರಾಗಿಲ್ಲ, ಇನ್ನೂ 2 ತಂಡಗಳು ಅವರೊಂದಿಗೆ ಚರ್ಚೆಯಲ್ಲಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ ಆಸಕ್ತಿ ತೋರಿಸುತ್ತಿರುವ ತಂಡಗಳು ಯಾವುದು ನೋಡೋಣ ಬನ್ನಿ. KKRದ ಮೊದಲ ತಂಡ, LSG ಎರಡನೇ ತಂಡ ಹಾಗೂ CSK. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಹೊಸ ನಾಯಕತ್ವನ ಅಗತ್ಯವಿದೆ. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕನಾಗಿ ಪರಿಗಣಿಸುವ ಸಾಧ್ಯತೆಯೂ ಕೂಡ ಇದೆ. ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಭವಿಷ್ಯದ ನಾಯಕನನ್ನು ಆಯ್ಕೆ ಮಾಡುವ ಹಾಗೂ ಪರಿಶೀಲಿಸುತ್ತಾ ಬರುತ್ತಲೇ ಇದೆ. ಇದೀಗ ಹಾರ್ದಿಕ್ ಪಾಂಡ್ಯ ಕುರಿತು ಮಾತನಾಡುವುದಾದರೆ, ಗುಜರಾತ್ ಟೈಟನ್ಸ್ನಲ್ಲಿ ಅವರು ಅದ್ಭುತ ಯಶಸ್ಸು ಕಂಡಿದ್ದರು. ತಂಡವನ್ನು ಮೊದಲ ಸೀಸನ್ನಲ್ಲೇ ಚಾಂಪಿಯನ್ ಕೂಡ ಮಾಡಿದ್ದರು ಮತ್ತು ಮುಂದಿನ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ IPL ರನ್ನರ್-ಅಪ್ಸ್ ಆಗಿದ್ದರು. ಆದರೆ ಮುಂಬೈ ಇಂಡಿಯನ್ಸ್ಗೆ ಮರಳಿದ ನಂತರ ಅವರ ನಾಯಕತ್ವ ಮತ್ತು ತಂಡದ ಫಲಿತಾಂಶಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ. ಹಾರ್ದಿಕ್ ಪಾಂಡ್ಯಗೆ ಆಸಕ್ತಿ ತೋರಿಸುತ್ತಿರುವ ತಂಡಗಳು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್. ವರದಿಗಳ ಪ್ರಕಾರ CSK ಹಾರ್ದಿಕ್ ಪಾಂಡ್ಯರವರನ್ನು ಭವಿಷ್ಯದ ನಾಯಕರಾಗಿ ಪರಿಗಣಿಸಬಹುದು ಎಂದು ಮಾತುಗಳು ಹೊರದಾಡುತ್ತಿವೆ. ಲಕ್ನೋಗೂ ನಾಯಕನ ಅಗತ್ಯವಿರುವ ಕಾರಣ ಅಲ್ಲಿ ಕೂಡ ಅವಕಾಶ ಇರಬಹುದು ಎನ್ನಲಾಗುತ್ತಿದೆ. ಇದೊಂದು ಕುತೂಹಲಕಾರಿ ಮಾತುಕತೆ ರಾಜಸ್ಥಾನ್ ಜೊತೆ ಸಂಬಂಧಿಸಿದೆ. ಕೆಲವು ವರದಿಗಳ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಟ್ರೇಡ್ ನಡೆಯುವ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳಬಹುದು. ಇದರ ಭಾಗವಾಗಿ ಯಶಸ್ವಿ ಜೈಸ್ವಾಲ್ ಮುಂಬೈಗೆ ಹೋಗಿ ಹಾರ್ದಿಕ್ ಪಾಂಡ್ಯ ರಾಜಸ್ಥಾನ್ಗೆ ಹೋಗುವ ಸಾಧ್ಯತೆ ತುಂಬ ಇದೆ. ಆದರೆ ಇವೆಲ್ಲವೂ ಈ ಹಂತದ ಕೇವಲ ಊಹೆಪೋಹೆಗಳು ಮತ್ತು ಮಾಧ್ಯಮ ವರದಿಗಳಷ್ಟೇ. ಅಂತಿಮ ನಿರ್ಧಾರ ಟ್ರೇಡ್ ಮಾತುಕತೆಗಳ ಆದ ಮೇಲೆ, ಆಟಗಾರರ ಒಪ್ಪಂದಿಗೆ ಆದ ಮೇಲೆ ಹಾಗೂ ಫ್ರಾಂಚೈಸಿಗಳ ತೀರ್ಮಾನಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈಗ ನಿಮಗೆ ಅಭಿಪ್ರಾಯ ತಿಳಿಸಿ. ಸೂರ್ಯಕುಮಾರ್ ಯಾದವ್ ಯಾವ ತಂಡಕ್ಕೆ ಸೇರುವುದು ಉತ್ತಮ? ಹಾರ್ದಿಕ್ ಪಾಂಡ್ಯ ಯಾವ ತಂಡದಲ್ಲಿ ಆಡಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವರದಿಯನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.